ಸರ್, ನಮಗೆ ಕೂದಲು ಯಾಕೆ ಉದುರುತ್ತೆ? 60 ದಿನ 60 ಶರೀರದಲ್ಲಾಗೋ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ವೈದ್ಯ ಅರುಣ್. ಕೂದಲು ಉದುರೋದು ಒಂದು ಸಾಮಾನ್ಯ ಕ್ರಿಯೆ. ಹೇಗೆ ನಾವೆಲ್ಲ ಹುಡ್ತೀವಿ, ಹೇಗೆ ನಾವು ಸಾಯ್ತೀವಿ, ಆತ ಕೂದಲು ಹುಟ್ಟುತ್ತೆ, ಕೂದಲು ಸಾಯುತ್ತೆ. ಕೂದಲಲ್ಲಿ 3 ಹಂತ ಪಾಸ್ ಮಾಡುತ್ತೆ. ಮೊದಲನೇದು ಬೆಳೆಯೋ ಹಂತ, ಅನಾಜನ್ ಫೇಸ್ ಅಂತ. ಎರಡನೇದು ಕೆಟಾಜನ್ ಅಂದರೆ ವಿಶ್ರಾಂತಿ ಹಂತ. ನೆಕ್ಸ್ಟು ಟೀಲೋಜನ್ ಅಂದರೆ ಉದುರೋ ಫೇಸ್. ಸೊ ಒಂದು ಕೂದಲು ತನ್ನ ಜೀವನ ಚಕ್ರ ಮುಗಿದ ತಕ್ಷಣ ಸಾಯುತ್ತೆ, ಬಿದ್ದೋಗುತ್ತೆ. ಅದೇ ಜಾಗದಲ್ಲಿ ಮತ್ತೆ ಕೂದಲು ಹೊಸದು ಬೆಳೆಯುತ್ತೆ. ಸೊ ಇವಾಗ ನಿಮಗೆ ಕೂದಲು ಉದುರ್ತಿರೋದು ತೊಂದರೆ ಇರೋಲ್ಲ, ಅಂದರೆ ಕೂದಲು ವಾಪಸ್ ಬರ್ತಿಲ್ಲ ಅನ್ನೋದೇ ತೊಂದರೆ. ಯಾಕೆ ಆಗ್ಬೋದು? ಮೊದಲನೇದು ಜೆನೆಟಿಕ್ಸ್, ನಿಮ್ಮ ಅಪ್ಪಂಗೆ ಇದ್ದರೆ ನಿಮಗೆ ಬರದೇ ಇರಬಹುದು. ಎರಡನೇದು ಐರನ್ ಡೆಫಿಷಿಯನ್ಸಿ ಅಂದರೆ ಕಬ್ಬಿಣ ಕಡಿಮೆ ಇರೋದು. ನೆಕ್ಸ್ಟು ದೇಹದಲ್ಲಿ ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಆಗುತ್ತೆ. ಮತ್ತು ದೇಹದಲ್ಲಿ ವಿಟಮಿನ್ B12 ಮತ್ತು ವಿಟಮಿನ್ D ಕಡಿಮೆ ಇದ್ರೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹೆಣ್ಮಕ್ಳಲ್ಲಿ ಪ್ರೆಗ್ನೆಂಟ್ ಆದಮೇಲೆ ಹಾರ್ಮೋನ್ ರೀಸೆಟ್ ಆಗುತ್ತಲ್ವ, ಆ ಟೈಮಲ್ಲಿ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ಜನಕ್ಕೆ ಕೆಲವು ಮೆಡಿಸಿನ್ಸ್ ತೊಗೊಂಡ್ರೆ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಅಂದರೆ ಈ ಕೀಮೋಥೆರಪಿ, ರೇಡಿಯೋಥೆರಪಿ, ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಿಮಗೆ ಕಾರಣ ಗೊತ್ತಿಲ್ಲದೇನೆ ನೀವು ಆಯಿಲ್ ಹಚ್ಚೋದು, ಸೀರಮ್ ಹಚ್ಚೋದು ಮತ್ತು ಮೆಡಿಸಿನ್ಸ್ ತೊಗೊಳ್ಳೋದು ಮಾಡಿದ್ರೆ ನೀವು ಕೂದಲ ವಾಪಸ್ ಬರೋ ಚಾನ್ಸಸ್ ಇರಲ್ಲ. ನಿಮಗೆ ಯಾವ ಕಾರಣದಿಂದ ಕೂದಲು ಉದುರುತ್ತೆ ಫಸ್ಟ್ ಅದನ್ನು ಚೆಕ್ ಮಾಡಬೇಕು. ಮತ್ತು ಕೂದಲು ನಮ್ಮ ದೇಹದ ಒಂದು ಅಂಗ ಅದು. ಸೊ ಯಾವ ಥರ ನಾವು ಸರಿಯಾಗಿ ಊಟ ಮಾಡಿದ್ರೆ, ಸರಿಯಾಗಿ ಪೌಷ್ಟಿಕಾಂಶ ಆಹಾರ ತೊಗೊಂಡ್ರೆ ನಮ್ಮ ಮೈ ಸದೃಢ ಆಗುತ್ತೆ, ಅದೇ ರೀತಿ ನಮ್ಮ ಕೂದಲು ಸದೃಢ ಆಗುತ್ತೆ. ಇನ್ನು ನಿಮಗೆ ಜೆನೆಟಿಕ್ಸ್ ಅಂದರೆ ನಿಮ್ಮ ತಂದೆ ತಾಯಿಯಿಂದ ಕೂದಲು ಉದುರೋದು ಗಿಫ್ಟ್ ಆಗಿ ಬಂದಿತ್ತಂದರೆ ಆವಾಗ ನಿಮ್ಮ ಕೂದಲು ಆ ವಯಸ್ಸಿಗೆ ತಕ್ಕಂಗೆ, ಆ ನಿಮ್ಮ ಜೀನ್ಸ್ನ ಪ್ರಭಾವಕ್ಕೆ ತಕ್ಕಂಗೆ ಉದುರುತ್ತೆ. ಆವಾಗ ನೀವು ಟ್ರಾನ್ಸ್ಪ್ಲಾಂಟ್ ಇಲ್ಲ ಉಳಿದ ಸಹಾಯಗಳನ್ನ ಪಡೆದುಕೊಳ್ಬೋದು. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫ್ರೆಂಡ್ನ ಟ್ಯಾಗ್ ಮಾಡಿ, ಯಾರಿಗೆ ಕೂದಲು ಉದುರ್ತಾ ಇದೆ ಅವ್ರಿಗೆ ಸೊಪ್ಪು ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿ. ಬಟ್ ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ನೆಕ್ಸ್ಟ್ ಕೂದಲು ಉದುರೋದನ್ನ ಕಾಪಾಡ್ಕೊಳ್ಳೋಕ್ಕೆ ಸಲಹೆ ಮಾಡಿ. ಧನ್ಯವಾದ.